ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಬುಧವಾರ ಬೆಳಿಗ್ಗೆನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಡೇ ಯಾವ ರೀತಿ ಇರುತ್ತೆ, ನನ್ನ ಡೇ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೀನಿ, ಪಾಪು ನೋಡ್ಕೊಳ್ಳೋದು ಅಲ್ದಿರಾ ಅನ್ನೋದನ್ನ ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ. ಮಕ್ಕಳಿರೋರಿಗೆ ಮಕ್ಕಳು ನೋಡ್ಕೊಳ್ಳೋದು ಅಲ್ದಿರಾ ಇನ್ನೂ ಅಷ್ಟು ಕೆಲಸಗಳು ಇರ್ತವೆ. ಸೊ ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಅವ್ರನ್ನ ನೋಡಿಕೊಂಡು ಅವ್ರಿಗೆ ಮಾಡಿಕೊಂಡು ಅವ್ರಿಗೆ ತಿನ್ನಿಸ್ಕೊಂಡು ಇದೆಲ್ಲ ಮಾಡಿಕೊಂಡು ಮನೆ ಕೆಲಸನೂ ಮಾಡ್ಕೊಳ್ಳೋದು ತುಂಬಾ ತುಂಬಾ ಕಷ್ಟ. ಸೀರಿಯಸ್ಲಿ ಮಕ್ಕಳನ್ನ ಮೇಂಟೈನ್ ಮಾಡೋದಿದೆಯಲ್ಲ, ಅವ್ರನ್ನ ನೋಡಿಕೊಂಡು ನೆಕ್ಸ್ಟ್ ಲೆವೆಲ್ ಜಾಬ್ ಅಂತಲೇ ಹೇಳ್ಬೋದು. 1 ಅವರ್ 2 ಅವರ್ 9 ಅವರ್ ಜಾಬ್ ಅಲ್ಲ, ಇದು 24/7 ಜಾಬ್. ಇದು ನೋ ಸ್ಯಾಲ್ರಿ, ಬಟ್ ಕೆಲಸ ಮಾಡ್ತಾನೆ ಇರಬೇಕು ಲೈಫ್ ಲಾಂಗು. ಸೊ ಅದರಿಂದ ಇವತ್ತಿನ ನನ್ನ ಡೇ ಯಾವ ರೀತಿ ಇರುತ್ತೆ, ನನ್ನ ಮಗ ನನಗೆ ಯಾವ ರೀತಿ ಏನು ಟಾರ್ಚರ್ ಮಾಡ್ತಾನೆ ಅನ್ನೋದನ್ನ, ನಾನು ಅವನಿಗೆ ಟಾರ್ಚರ್ ಮಾಡೋದಲ್ಲ, ಅವನು ನನಗೆ ಯಾವ ರೀತಿ ಟಾರ್ಚರ್ ಮಾಡ್ತಾನೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇವಾಗ ತೋರ್ಸಕ್ಕೆ ಅವ್ನು ಚಡ್ಡಿ ಹಾಕಿಲ್ಲ ಆ್ಯಕ್ಚುಲಿ, ಅದಕ್ಕೆ ಇಲ್ಲಾಂದ್ರೆ ಅವನನ್ನು ತೋರಿಸ್ತಾ ಇದ್ದೆ. ಅವ್ನು ಕೆಳಗಡೆ ಏನೋ ಕಿತಾಪತಿ ಮಾಡ್ತಾ ಇದ್ದಾನೆ. ಅವನಿಗೆ ನಾನು ಬೆಳಿಗ್ಗೆ ನಮ್ಮಮ್ಮ ಟಿಫನ್ ಮಾಡಿದ್ರು, ಚಿತ್ರಾನ್ನ ತಿಂದೆ. ಚಿತ್ರಾನ್ನ ತಿಂದ್ಬಿಟ್ಟು ಇವಾಗ ಪಾಪುಗೆ ಕಾಳುಗಳು ಸರಿನ ಮಾಡ್ತಾ ಇದ್ದೀನಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಅವನಿಗೆ ಸರಿ, ಬೇರೆ ಏನು ಇಲ್ಲ. ಇಡ್ಲಿ ಎಲ್ಲ ಇದ್ದರೆ ಇಡ್ಲಿ ದೋಸೆ ಆ ಥರ ತಿನ್ನಿಸ್ತೀನಿ. ಸೊ ಅದು ಇವತ್ತು ಚಿತ್ರಾನ್ನ ಅಲ್ವಾ, ಸೊ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ಅವನಿಗೆ ಸರಿ ಮಾಡ್ತೀನಿ. ಸೊ ಅವನು ಸ್ವಲ್ಪ ಹೊತ್ತು ಮಲ್ಕೋತಾನೆ. ಆಮೇಲೆ ಮತ್ತೆ ನಾನೇನು ಮಾಡ್ತೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಅಯ್ಯೋ ಖುಷಿ, ಸರಿ ಆಮೇಲೆ ಸಿಗ್ತೀನಿ. ಸದ್ಯಕ್ಕೆ ಇವಾಗ ಅವನಿಗೆ ಸ್ವಲ್ಪ ಚಡ್ಡಿ ಇಕ್ಬೇಕು. ಸರಿ ಮಾಡಿ ಇಟ್ಟಿದ್ದೀನಿ. ಆದಷ್ಟು ನಾನು ಮನೆ ಒಳಗಡೆನೆ ಊಟನ ತಿನ್ಸಕ್ಕೆ ಟ್ರೈ ಮಾಡ್ತೀನಿ. ಸಪೋಸ್ ಏನಾದರೂ ಹಠ ಮಾಡಿದ್ರೆ ಮಾತ್ರ ನಾನು ಆಚೆ ಕರ್ಕೊಂಡೋಗಿ, ಆಚೆ ಅಂದರೆ ಸ್ವಲ್ಪ ಇಲ್ಲೇನು ಸ್ಪೇಸ್ ಇದೆ ನಮ್ಮ ಮನೆ ಹತ್ರ, ಅಲ್ಲಿ ಕರ್ಕೊಂಡೋಗಿ ತಿನ್ಸಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಈ ಈರುಳ್ಳಿ ಸ್ಟ್ಯಾಂಡ್ ಹತ್ರ ಇಲ್ಲಂದ್ರೆ ಏನಾದರೂ ಪಾತ್ರೆ ಗಿದ್ರೆ ಕೊಟ್ಟು ತಿನ್ಸಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಆಚೆ ಹೋಗಿ ತಿನ್ನೋಕ್ಕೆ ಟ್ರೈ ಮಾಡಿದ್ರೆ, ತಿನ್ನಿಸ್ತಾ ಇದ್ರೆ ಪದೇ ಅದನ್ನೇ ಕೇಳ್ತಾ ಇರ್ತಾರೆ. ಮತ್ತು ನನಗೆ ಎತ್ಕೊಂಡು ಕೂಡ ಸ್ವಲ್ಪ ಬ್ಯಾಕ್ ಪೈನ್ ಇರೋದ್ರಿಂದ ಮತ್ತೆ ಎತ್ಕೊಂಡು ತಿನ್ನಿಸ್ತಾ ಇರಬೇಕು. ಮತ್ತು ಇನ್ನೊಂದೇನಂದ್ರೆ ಯಾವಾಗ್ಲೂ ಮಕ್ಕಳಿಗೆ ಕೂತ್ಕೊಂಡು ತಿನ್ಸೋಕ್ಕೆ ಟ್ರೈ ಮಾಡಬೇಕು. ಇಲ್ಲ ಅಂತಂದರೆ ಅವರು ಯಾವಾಗ್ಲೂ ಅದನ್ನೇ ಹಠ ಮಾಡಿ ಇಟ್ಕೊತಾರೆ. ಎಲ್ಲ ಟೈಮಲ್ಲೂ ಆಚೆ ಕಡೆನೇ ಎತ್ಕೊಂಡೋಗಿ ತಿನ್ಸೋಕ್ಕಾಗಲ್ಲ. ನಾನು ಇಲ್ಲೇ ಕಿಚನಲ್ಲಿ ಅಥವಾ ಹಾಲಲ್ಲಿ ತಿನ್ನಿಸ್ತೀನಿ. ಆದ್ರೂ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಆದಷ್ಟು ಈ ಒಂದು ವ್ಲಾಗಲ್ಲಿ ಮಾತಾಡಿಕೊಂಡು ವ್ಲಾಗ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟರ ಮಟ್ಟಿಗೆ ಈ ವ್ಲಾಗ್ ಸಕ್ಸಸ್ ಆಗುತ್ತೆ ನಾನು ಅಂದ್ಕೊಂಡಿರೋ ಥರ ಅಂತ. ಇವಾಗ ಅವನಿಗೆ ಊಟ ತಿನ್ಸೋಣ ಬನ್ನಿ. ನಾನು ಹೇಳಿದ್ನಲ್ಲ, ಪಾಪುನ ನಾನು ಆಲ್ಮೋಸ್ಟ್ ಅಲ್ಲಿ ಮನೆ ಒಳಗಡೆನೆ ಊಟ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಜಾಸ್ತಿ ಏನಾದರೂ ಹಠ ಮಾಡಿದ್ರೆ ಮಾತ್ರ ಆಚೆ ಕರ್ಕೊಂಡೋಗಿ ತಿನ್ನಿಸ್ತೀನಿ. ಬಟ್ ಅವನು ಒಳಗಡೆನೇ ತಿಂತಾನೆ, ಆಚೆ ಎಲ್ಲ ಕರ್ಕೊಂಡು ಹೋಗೋದಿಲ್ಲ. ಟಿಫನ್ ತಿನ್ನಿಸ್ಬಿಟ್ಟು ಇವಾಗ ಆಚೆ ಬಂದಿದ್ದೀನಿ. ಏನಕ್ಕಪ್ಪ ಅಂತಂದರೆ ನಿನ್ನೆ ನೈಟ್ದು ಬ್ಲಾಗ್ನ ಅಪ್ಲೋಡ್ ಮಾಡಬೇಕಿತ್ತು. ನಮ್ಮ ಮನೆ ಒಳಗಡೆ ಸ್ವಲ್ಪ ನೆಟ್ ಸ್ಲೋ ಇದೆ, ಅದರಿಂದ ಆಚೆ ಬಂದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಬಂದಿದ್ದೀನಿ. ಇದು ಮುಗಿಸ್ಕೊಂಡು ಇವಾಗ ಒಳಗಡೆ ಹೋಗಿ, ಆಲ್ರೆಡಿ ಕೌಶಿಕ್ ನಿದ್ದೆ ಬರ್ತೈತೆ, ಸೊ ಅವನನ್ನು ಮಲಗಿಸೋದು ಅಷ್ಟೇ. ಆಮೇಲೆ ನೋಡೋಣ ಏನು ಮಾಡ್ತೀನಿ ಅಂದ್ಬಿಟ್ಟು. ಮತ್ತು ನೀಲ್ಸ್ ಬೇರೆ ಜಾಸ್ತಿ ಸ್ವಲ್ಪ ಗ್ರೋತ್ ಆಗಿತ್ತು. ಮತ್ತು ಅದು ನಮಗೇನೆ ಎಫೆಕ್ಟ್ ಆಗುತ್ತೆ. ಕೈಯಲ್ಲಿ ಪರ್ಚೋದು ಆ ಥರದ್ದೆಲ್ಲ ಮಾಡಿದ್ರೆ, ಇಲ್ಲಾಂದರೆ ಅವನು ಕೂಡ ಮಕ್ಕಕ್ಕೆಲ್ಲ ಗೀಚ್ಕೊಬೋದು. ಅದರಿಂದ ಬೆಡ್ ಮೇಲೆ ಮಲಗಿಸಿರ್ಲಿಲ್ಲ. ಸೊ ಈ ಥರ ಮಲಗಿಸ್ಕೊಂಡು ಹಾಗೇ ಸ್ವಲ್ಪ ನೇಲ್ಸ್ ಎಲ್ಲ ಕಟ್ ಮಾಡಿಬಿಡೋಣ. ಇನ್ನು ಎದ್ದ ಮೇಲೆ ಕಟ್ ಮಾಡೋದು, ಮೊದಲು ಕಟ್ ಮಾಡಿಸ್ಕೊತಾ ಇದ್ದ. ಇವಾಗೇನು ಮಾಡ್ತಾನೆ, ನೇಲ್ ಕಟ್ಟರ್ನೇ ಕೊಡು ಅಂತ ಹಠ ಮಾಡ್ತಾ ಇರ್ತಾನೆ. ಸೊ ಅದರಿಂದ ಈ ಥರ ಮಲಗಿಸ್ಕೊಂಡು ಮಲಗಿರೋ ಟೈಮಲ್ಲಿ ನೋಡಿಕೊಂಡು, ಮೂಡ್ ಚೆನ್ನಾಗಿದ್ದರೆ ಎದ್ದಿದ್ರೇ ಕಟ್ ಮಾಡಿಸ್ಕೊತಾನೆ. ಇಲ್ಲ ಅಂತಂದರೆ ಕಟ್ ಮಾಡೋಕ್ಕೆ ಬಿಡೋಲ್ಲ. ಮತ್ತು ಒಂಚೂರು ಹಂಗೆ ಹಿಂಗೆ ಆಯಿತು ಅಂದರೆ ಮತ್ತೇನಾದರೂ ಸ್ಕಿನ್ ಏನಾದರೂ ಕಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೇನು ಮಾಡಿದೆ, ಅವ್ನು ಮಲ್ಕೊಂಡಿದ್ನಲ್ಲ ಆ ಟೈಮಲ್ಲೇ ಕೈ ಮತ್ತು ಕಾಲು ಎರಡೂ ನೇಲ್ಸ್ನ ಕಟ್ ಮಾಡಿದೆ. ವೀಕ್ಲಿ ಒನ್ಸು ಕಟ್ ಮಾಡ್ತೀನಿ ಅವನಿಗೆ. ಸೋಮವಾರ ಟೈಮ್ ಕಟ್ ಮಾಡ್ತೀನಿ, ಇಲ್ಲಾಂದರೆ ಸಂಡೇ ಟೈಮಲ್ಲಿ ಯಾವಾಗಾದರೂ ಕಟ್ ಮಾಡ್ತಾಯಿರ್ತೀನಿ. ಮತ್ತು ಅವತ್ತು ನೇಲ್ ಪಾಲಿಶ್ ಹಾಕಿದ್ದೆ, ಅದನ್ನೇ ನೋಡ್ತಾ ಇದ್ದೆ. ಆ್ಯಕ್ಚುಲಿ ಹಾಕಬಾರ್ದು, ಬಟ್ ಒಂದು ಸಲ ಹಾಕಿದ್ದೆ. ಇವಾಗ ಕೌಶಿಕ್ ಮಲ್ಕೊಂಡಿದ್ದಾನೆ.
ನಾನು ಒಂದೆರಡು ರೀಲ್ಸ್ನ ಮಾಡಿಕೊಂಡೆ ಮತ್ತು ಸ್ವಲ್ಪ ಫೋನ್ ನೋಡೋಣ ಅಂತ ಅಂದ್ಕೊಂಡೆ. ಅಷ್ಟಕ್ಕೆ ಸೊಪ್ಪನವ್ರು ಬಂದು ಸೊಪ್ಪು ಅಂತ ಕೂಗಿದ್ರು. ಅವ್ನು ಮತ್ತೆ ಎದ್ದ, ಅವನ ಮತ್ತೆ ಮಲಗಿಸ್ದೆ. ಇವಾಗ ಫೋನಲ್ಲಿ ಬೇರೆ ಚಾರ್ಜರ್ ಖಾಲಿಯಾಗಿದೆ, ಸೊ ಇವಾಗ ಚಾರ್ಜರ್ಗೆ ಹಾಕ್ಬಿಟ್ಟು ನಾನು ಕೂಡ ಒಂದು ಅರ್ಧ ಅವರ್ ಮಲ್ಕೊತೀನಿ. ಇವಾಗ 12 ಗಂಟೆ ಆಗಿದೆ, ಟೈಮ್ ಬಂದು ಒಂದು ಅರ್ಧ ಅವರ್ ಮುಕ್ಕಾಲು ಅವರ್ ಮಲಗಿದ್ದು ಆಮೇಲೆ ಎದ್ದು ಸ್ವಲ್ಪ ಅಡುಗೆನ ಮಾಡಬೇಕು. ಇವತ್ತು ಸಾಂಬಾರು ತಂಬುಳಿ ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಇವಾಗ ನಾನು ಕೂಡ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ನನ್ನ ಕೌಶಿ ಇವಾಗ ಎದ್ದಿದ್ದಾನೆ. ಇವಾಗ ಟೈಮ್ ಬಂದು 1:22 ಏನೋ ಆಗಿದೆ. ಸೊ ಇವಾಗ ಇವನನ್ನ ಇಟ್ಕೊಂಡು ಅಡುಗೆ ಮಾಡಬೇಕಲ್ಲ, ಫುಲ್ಲು ದೊಡ್ಡ ಇದದು. ಸೊ ನೋಡೋಣ, ಇವಾಗ ಕೆಳಗಡೆ ಆಂಟಿ ಮನೆಗೆ ಬಿಟ್ಬಿಟ್ಟು ಬರಬೇಕು. ಯಾಕಂದರೆ ತಂಬುಳಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಆ್ಯಕ್ಚುಲಿ ಗ್ರೈಂಡ್ ಮಾಡಬೇಕು. ಸೊ ಗ್ರೈಂಡ್ ಮಾಡಿದ್ರೂ ಎದ್ರುಕೊಂತಾನೆ. ಸೊ ಅದರಿಂದ ಇಲ್ಲ, ಒಬ್ಬರು ಎತ್ಕೊಂಡ್ರೆ ಏನೂ ಮಾತಾಡಲ್ಲ. ಅವ್ನು ಕೆಳಗಡೆನೇ ಬಿಟ್ಬಿಟ್ಟು ಸ್ವಲ್ಪ ಭಯ ಬೀಳ್ತಾನೆ. ಅದರಿಂದ ನಾವು ಹೋಗ್ಬಿಟ್ಟು ಕೆಳಗಡೆ ಬಿಟ್ಟು ಬರ್ತೀವಿ. ಇಲ್ಲಿ ನಾನು ನೋಡಿಕೊಂಡು ಇಬ್ಬರಿಗೆ ಎಷ್ಟು ಇಬ್ಬರು 3 ಜನಕ್ಕೆ ಎಷ್ಟು ಬೇಗ ಅಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಎಷ್ಟು ಜನಕ್ಕೆ ಮಾಡ್ಕೋತೀರ ಅದ್ರ ಮೇಲೆ ನೀವು ಮೊಸರನ್ನ ಹಾಕ್ಕೊಳ್ಳಿ. ಚೆನ್ನಾಗಿ ಅದನ್ನ ಬೀಟ್ ಮಾಡ್ಕೊಂಡಿದ್ದೀನಿ. ಬೀಟ್ ಮಾಡ್ಕೊಂಡು ನೋಡಿ, ಅದ್ರಲ್ಲಿ ಗಂಟು ಥರ ಏನು ಇರಬಾರ್ದು, ಸ್ಮೂತಾಗಿರಬೇಕು. ಅದಕ್ಕೆ ಇವಾಗ ನಾನು ಸೌತೆಕಾಯಿನ ಸಿಪ್ಪೆನ ತೆಗಿತಾ ಇದ್ದೀನಿ. ಸಿಪ್ಪೆ ತಗೊಂಡು ಇದನ್ನು ಕೂಡ ಜಾಸ್ತಿ ಹಾಕಿಲ್ಲ, ನಾನು ಒಂದು 3/4 ಭಾಗ ಅಷ್ಟು ಸೌತೆಕಾಯಿನ ಹಾಕ್ಕೊಂಡಿದ್ದೆ. ನಿಮ್ಗೆ ಜಾಸ್ತಿ ಇಷ್ಟ ಆಯಿತು ಅಂದರೆ ಹಾಕ್ಕೋಬೋದು, ಬಟ್ ಹೆವಿ ಹಾಕಿದ್ರೂ ಅದು ಚೆನ್ನಾಗಿರಲಿಲ್ಲ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ. ಕಟ್ ಮಾಡ್ಕೊಂಡು ಇದಕ್ಕೆ ನಾನು 3 ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಹಸಿಮೆಣ್ಸಿನ್ಕಾಯಿನೂ ಅಷ್ಟೇ ಖಾರ ನೋಡ್ಕೊಂಡು ಹಾಕ್ಕೋಬೇಕು. ತುಂಬ ಖಾರ ಆದರೂ ತಿನ್ನೋಕ್ಕಾಗೋದಿಲ್ಲ. ಆದ್ದರಿಂದ ಮತ್ತು ಸಮ್ಮರಲ್ಲಿ ಈ ಒಂದು ಸಾಂಬಾರು ಜಲ್ದಿ ಆಗುತ್ತೆ ಮತ್ತು ತುಂಬ ತಂಪು ಅಂತಲೇ ಹೇಳ್ಬೋದು. ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು, ಬಟ್ ಟೇಸ್ಟು ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. 3 ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಿಲ್ಲ. ನೀವೇನಾದರೂ ಜಾಸ್ತಿ ಸ್ಪೈಸಿ ತಿಂತೀನಿ ಅಂತಂದರೆ ಮಾತ್ರ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿನ ಕಟ್ ಮಾಡ್ಕೊಬೇಕು. ಒಂದು 3 ಪೀಸಷ್ಟು ಹಾಕ್ಕೊಂಡಿದ್ದೀನಿ ನಾನು, ಜಾಸ್ತಿ ಹಾಕ್ಕೊಂಡಿಲ್ಲ. ಯಾಕಂದರೆ ಅದೇ ಫ್ಲೇವರ್ ಬಂದುಬಿಡುತ್ತೆ. ಯಾಕಂದರೆ ಎಸ್ಲು ಕೂಡ ಅಷ್ಟೇ ಸ್ವಲ್ಪ ದಪ್ಪದಿತ್ತಲ್ಲ, ಅದರಿಂದ ಚಿಕ್ಕದಾದರೆ ಒಂದು 4-5 ಹಾಕ್ಕೊಬೋದು. ಇದು ದಪ್ಪದಿತ್ತು, ಅದಕ್ಕೆ ನಾನು ಒಂದು 3 ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ಬೇಗ ಆಗೋಗುತ್ತೆ, ಒಂದು 10 ಮಿನಿಟ್ಸಲ್ಲಿ ಪಟ್ ಅಂತ ಆಗಿಬಿಡುತ್ತೆ. ಏನಾದರೂ ಸಾಂಬಾರು ಮಾಡಿಕೊಂಡು ಮಸಾಲೆ ಸಾಂಬಾರು ತಿನ್ನೋಕ್ಕೆ ಇಷ್ಟ ಇಲ್ಲ. ಅದು ಸಮ್ಮರಲ್ಲಿ ಮಸಾಲೆ ಸಾಂಬಾರೆಲ್ಲ ತಿನ್ನೋಕ್ಕಾಗೋದಿಲ್ಲ. ಮತ್ತು ಊಟನೂ ಅಷ್ಟೇ ಸ್ವಲ್ಪನೇ ತಿನ್ನೋಕೆ ಸೇರೋದು, ಜಾಸ್ತಿನೂ ಊಟ ಸೇರೋದಿಲ್ಲ. ಇದು ತಣ್ಣಗಿರುತ್ತಲ್ಲ, ಸೊ ಅದರಿಂದ ಆರಾಮ್ಸೆ ಇದನ್ನು ಮಧ್ಯಾಹ್ನ ಟೈಮು ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು ಮೆಣಸನ್ನು ಅಷ್ಟೇ ಒಂದು 1/4 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಒಂದು 8-10 ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ಇದು ಕೂಡ ಖಾರ ಇರುತ್ತೆ, ರುಬ್ಬಿದ ಮೇಲೆ ಇದು ಖಾರ ಬಂದುಬಿಡುತ್ತೆ. ಸೊ ಅದರಿಂದ ಸ್ವಲ್ಪನೇ ಹಾಕ್ಕೊಬೇಕು. ಮತ್ತು ಎಳ್ಳನ್ನು ಕೂಡ ಅಷ್ಟೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳು ಹಾಕ್ಕೊಂಡಿದ್ದೀನಿ. ಬಿಳಿ ಎಳ್ಳೆ ಹಾಕ್ಕೊಬೇಕು, ಕರಿದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಅದೊಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಅದರಿಂದ. ಮತ್ತು ಕಾಯಿನ ಒಂದು ಮುಷ್ಟಿಯಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೂ ಅಷ್ಟೇ ಕಾಯಿ ಜಾಸ್ತಿ ಹಾಕ್ಕೊಬಾರ್ದು, 1 ಸ್ಪೂನು ಅಥವಾ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು. ಅಷ್ಟರಲ್ಲಿ ನೋಡಿದ್ರೆ ನಾವು ಕರೆಂಟ್ ಎಲ್ಲ ಹೋಗ್ಬಿಟ್ಟೈತೆ. ಆಮೇಲೆ ಹೋಗ್ಬಿಟ್ಟು ನಮ್ಮ ಓನರ್ ಮನೆಯಲ್ಲಿ, ಅವ್ರ ಮನೇಲಿ UPS ಐತೆ, ಅಲ್ಲೋಗಿ ರುಬ್ಕೊಂಡು ಬಂದು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದು. ಇದಕ್ಕೆ ನಾನು ನೀರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನೋಡಿಕೊಂಡು ಗಟ್ಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಬೋದು. ತುಂಬ ಹೆವಿ ಗಟ್ಟಿನೂ ಆಗಬಾರ್ದು, ಮೀಡಿಯಮ್ ಆಗಿ ಈ ನಾರ್ಮಲ್ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಬೇಕು. ಇದಕ್ಕೆ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು, ಇಂಗು ಇದಿಷ್ಟು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಿದ್ದೀನಿ. ಇವಾಗೇನಿಲ್ಲ, ರೈಸ್ಗೆ ಹಾಕ್ಕೊಂಡು ತಿಂತಾ ಇರೋದಷ್ಟೇ. ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಮಕ್ಕಳಿರೋ ಮನೆಗಳಲ್ಲಿ ಪಟ ಅಂತ ಸಾಂಬಾರು ಮಾಡ್ಕೊಳಕ್ಕಾಗಲ್ಲ ಅಂತಂದರೆ ಈ ಒಂದು ಸಾಂಬಾರು ತುಂಬಾ ಜಲ್ದಿ ಆಗಿಬಿಡುತ್ತೆ. ಸೊ ನೀವು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡಿ. ಮತ್ತು ಇದು ಸಮ್ಮರಲ್ಲಿ ತುಂಬ ಒಳ್ಳೆಯದು, ತಂಪು ಕೂಡ. ಆದ್ದರಿಂದ ಸಮ್ಮರಲ್ಲಿ ಒಂದು ಸಾಂಬಾರು ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೂ ಆಗಿಬಿಡುತ್ತೆ. ಮತ್ತು ಆದ ನಂತರ ನಾವು ಮತ್ತೆ ಸ್ವಲ್ಪ ಹೊತ್ತು ಮಧ್ಯಾಹ್ನ ಮಲ್ಕೊಂಡಿದ್ವಿ. ಮತ್ತೆ ಎದ್ದು ಟೈಮ್ ಇವಾಗ 6 ಗಂಟೆ ಆಗಿದೆ. ನಾನು ಮಲ್ಕೊಂಡಿದ್ದೆಲ್ಲ ಸುಮ್ಮನೆ ಹಂಗೆ ಮಲ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೆ. 6 o'clock 6:05 ಆಗಿದೆ. ಸೊ ಹೊಟ್ಟೆ ಹಸಿತಾ ಇದೆ. ಪಾಪು ಹತ್ರ ಅಮ್ಮ ಮಲ್ಕೊಂಡಿದ್ದಾರೆ.
ಇವಾಗ ಏನಾದರೂ ಮಾಡೋಣ ಅಂದ್ಬಿಟ್ಟು ಬಂದೆ. ಹೊಟ್ಟೆ ಬೇರೆ ಮಧ್ಯಾಹ್ನ ಸ್ವಲ್ಪನೇ ತಿನ್ನೋಕ್ಕಾಗೋದು, ಇವಾಗ ಜಾಸ್ತಿ ತಿನ್ನೋಕ್ಕಾಗಲ್ಲ. ಯಾಕಂದರೆ ಬಿಸಿಲಿರೋದ್ರಿಂದ ಜಾಸ್ತಿ ಊಟ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ಇವಾಗ ಏನಾದರೂ ಮಾಡೋಣ ಅಂದ್ಕೊಂಡೆ. ಬ್ರೆಡ್ ಇತ್ತಲ್ಲ, ಸೊ ಅದಕ್ಕೋಸ್ಕರ ಬ್ರೆಡ್ ಉಪ್ಪಿಟ್ಟು ಮಾಡೋಣ ಅಂದ್ಬಿಟ್ಟು ಮಾಡ್ತೀನಿ. ನಿಮಗೂ ರೆಸಿಪಿನ ಶೇರ್ ಮಾಡ್ತೀನಿ, ಟ್ರೈ ಮಾಡಿ. ಓಕೆನಾ? ಏನೇನು ಬೇಕು ಅದಕ್ಕೆ ಚಾಪ್ ಮಾಡಿ ಇಟ್ಕೊಳ್ಳೋಣ. ಚಾಪ್ ಮಾಡ್ಕೊಂಡು ಸಿಗ್ತೀನಿ. ಎಲ್ಲನೂ ಚಾಪ್ ಮಾಡ್ಕೊಂಡಾಯಿತು. ನಾನು ಒಂದು ಮೀಡಿಯಮ್ ಸೈಜು ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ, 2 ಚಿಕ್ಕ ಟೊಮೆಟೊ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ತೊಗೊಂಡಿಲ್ಲ, ಯಾಕಂತಂದ್ರೆ ಆಮೇಲೆ ಯಾರು ಅದನ್ನು 5 ಹಾಕ್ತಾರೆ ಅಂದ್ಬಿಟ್ಟು. ಇಲ್ಲೊಂಥರ ಹಿಂಗೆ ಬಿಟ್ಕೊಂಡಂಗಾಗುತ್ತೆ ಗೈಸ್, ಅದೊಂಥರ ಅಯ್ಯೋ ಕ್ಯಾಮ್ರಾನೇ ಉಲ್ಟಾಗುತ್ತೆ. ಈ ಕ್ಯಾಮ್ರಾ ಅಡ್ಜಸ್ಟ್ ಮಾಡೋ ಅಷ್ಟರಲ್ಲಿ ಸಾಕು ಹೋಗುತ್ತೆ. ಬಟ್ ಅಂದರೆ ಯಾವುದು ಆ್ಯಂಗಲ್ ಚೆನ್ನಾಗಿ ಸಿಗ್ತಾ ಇಲ್ಲ. ಕ್ಯಾಮ್ರಾ ಅಡ್ಜಸ್ಟ್ ಮಾಡೋದಕ್ಕೆ ಒಂದು ಒಳ್ಳೆ ಆ್ಯಂಗಲ್ಲೇ ಸಿಗ್ತಾ ಇಲ್ಲ. ನಾನೊಂದು 2-3 ಕಡೆ ನೋಡ್ತಾ ಇದ್ದೀನಿ, ಎಲ್ಲೂ ಚೆನ್ನಾಗಿ ಫೇಸೇ ಕಾಣಿಸ್ತಾ ಇಲ್ಲ. ಸರಿ, ಇನ್ನು ಅದಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೇನು ಅಡುಗೆ ಮಾಡೋಕ್ಕಾಗಲ್ಲ. ಇಲ್ಲಿ ನಾನು ಆಲ್ರೆಡಿ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಂಡು ನಾನು ಆಲ್ರೆಡಿ ತೋರಿಸಿದ್ದೆ ಅಂತ ಅನಿಸುತ್ತೆ. ಸರಿ, ಇವಾಗ ಮಾಡೋಣ ಬನ್ನಿ. ಮಾತಾಡ್ತಾ ಮಾಡೋಣ. ಹೆಂಗೋ ಮಾಡಿ ಇಲ್ಲೊಂದು ಅಡ್ಜಸ್ಟ್ ಮಾಡಿದ್ದೀನಿ. ಅದು ಕರೆಕ್ಟಾಗಿ ಫೇಸ್ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ. ಇವಾಗ ಒಂದು 5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕಿತ್ತಾ ಇದ್ದೀನಿ. ಅದಾದ ನಂತರ ಈರುಳ್ಳಿನ ಹಾಕ್ತೀನಿ, ಚಾಪ್ ಮಾಡಿರುವಂತಹ ಈರುಳ್ಳಿ. ಈ ಈರುಳ್ಳಿ ಕಟ್ ಮಾಡೋ ಅಷ್ಟರಲ್ಲಿ ಕಣ್ಣಲ್ಲಿ ಬುಳು ಅಂತ ನೀರು ಹಾಗೆ ಬಂದ್ಬಿಟ್ಟಿರುತ್ತೆ. ಮೈಕ್ ಕರೆಕ್ಟಾಗಿದೆ. ಆ್ಯಕ್ಚುಲಿ ಇವತ್ತು ಸಂಜೆ ನಾವು ಆಚೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲಿ ಅಂತ ಗೊತ್ತಿಲ್ಲ, ಬಟ್ ಹೋಗೋಣ ಅಂತ. ಇನ್ನೂ 15 ದಿವಸ ಆಯಿತು ಅನ್ಸುತ್ತೆ ನಾವೆಲ್ಲೂ ಆಚೆನೂ ಹೋಗಿಲ್ಲ. ಸೊ ಹಾಗೇನಾದರೂ ತಿನ್ಕೊಂಡು ಬರೋಣ ಅಂತ ಹೋಗ್ತೀವಿ. ನನ್ನ ಎಲ್ಲ ದಿನನೂ ಒಂದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಒಂದೊಂದು ದಿವಸ ಕೌಶಿಕ್ ಚೆನ್ನಾಗಿ ಆಡ್ಕೊಂಡಿದ್ರೆ ಈ ಥರ ಅಡುಗೆ ಎಲ್ಲ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಆಚೆ ತರಿಸ್ಕೊಂಡ್ಬಿಡ್ತೀನಿ. ಆ ಥರ ಯಾವಾಗಲೂ ಮಾಡ್ಕೊಂಡೇ ತಿಂತೀನಿ ಅಂತ ಹೇಳೋಕ್ಕಾಗಲ್ಲ, ಯಾವಾಗಲೂ ಆಚೆನೇ ತಿಂತೀನಿ ಅಂತಲೂ ಹೇಳೋಕ್ಕಾಗಲ್ಲ. ನನಗೆ ಟೈಮ್ ಅವನು ಯಾವ ರೀತಿ ಕೋಪ್ರೇಟ್ ಮಾಡ್ತಾನೆ ಅದ್ರ ಮೇಲೆ ಡಿಪೆಂಡು. ಆಡ್ಕೊಂಡೇನಿದ್ರೆ ನಾನೇನು ಮಾಡ್ಕೊಂಡು ತಿಂತೀನಿ. ಒಂದೊಂದ್ಸಲ ಮಾಡ್ಕೊಂಡು ತಿನ್ನೋಕೆ ಮೂಡಿರಲ್ಲ, ಅವಾಗ ಏನು ಮಾಡ್ತೀನಿ ಅಂದರೆ ಆಚೆ ತರಿಸ್ಕೊಂಡ್ಬಿಡ್ತೀನಿ ಏನಾದರೂ, ಇಲ್ಲ ಅಂದರೆ ಆರ್ಡರ್ ಮಾಡ್ಕೊಂಡ್ಬಿಡ್ತೀನಿ. ಆ ಥರ ತುಂಬ ದಿವಸ ಆಗುತ್ತೆ ಆ್ಯಕ್ಚುಲಿ ನಾನು ಬ್ರೆಡ್ ಏನೋ ಬಿಟ್ಟು ತಿಂದು. ನನ್ನ ಮಗ ಎದ್ದಿದ್ದಾನೆ, ನಮ್ಮಮ್ಮ ಆಚೆ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಪಕ್ಕದ ಮನೆಯಲ್ಲಿ ಇನ್ನೊಂದು ಪಾಪು ಇದೆ, ಒಮಿಷಾ ಅಂತ. ಅವಳು ನಮ್ಮ ಕೌಶಿಗಿಂತ 1 ಇಯರ್ ದೊಡ್ಡವಳು. ಸೊ ಅವಳ ಜೊತೆ ಆಟ ಆಡ್ತಾ ಇದ್ದಾನೆ, ಕಿಡ್ಸ್ತಾ ಇದ್ದಾನೆ ಆ್ಯಕ್ಚುಲಿ. ಆದರೂ ಗೈಸ್ ಒಬ್ಬರೇ ಅಂತೂ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಅಂದರೆ ತುಂಬಾ ಕಷ್ಟ ಗೈಸ್, ಸೀರಿಯಸ್ಲಿ. ಏನಂದರೆ ನೋಡೋಣ, ಅಷ್ಟು ನನಗೆ ಬೆಳಕು ನೀಟಾಗಿ ಕ್ಯಾಮ್ರಾಗಿ ಬೀಳ್ತಾ ಇಲ್ಲ. ಸೊ ಅಷ್ಟು ನೀಟಾಗಿ ನನ್ನ ಫೇಸು ರೆಕಗ್ನೈಸ್ ಆಗ್ತಾ ಇಲ್ಲ. ಸೊ ಆದ್ದರಿಂದ ನೋಡೋಣ, ಇಲ್ಲಿ ಏನಾದರೂ ವಿಂಡೋಗೆ ಕ್ಯಾಮ್ರಾನ ಅಡ್ಜಸ್ಟ್ ಮಾಡೋ ಥರದ್ದು ಏನಾದರೂ ಒಂದು ಸಿಕ್ಕಿದ್ರೆ ನೋಡ್ತೀನಿ. ಆನ್ಲೈನಲ್ಲಿ ಸಿಕ್ಕಿದ್ರೆ ಅದನ್ನು ಆರ್ಡ್ರ್ ಮಾಡ್ಕೊಬೇಕು. ಹಿಂಗೆ ಫೇಸ್ ಚೆನ್ನಾಗಿ ಬರುತ್ತೆ. ಈ ಕಡೆಯಿಂದ ಸ್ವಲ್ಪ ಡಲ್ ಅನಿಸುತ್ತೆ, ಆದ್ದರಿಂದ ನೋಡೋಣ. ಫಸ್ಟು ಹುಡುಕ್ಬೇಕು. ಅಡುಗೆ ಮಾಡೋಕ್ಕೂ ಚೆನ್ನಾಗಿರುತ್ತೆ, ಅದನ್ನ ಇಟ್ಕೊಳ್ಳೋಕ್ಕೂ ಕಂಫರ್ಟಬಲ್ ಆಗಿರುತ್ತೆ. ಇವಾಗ ಕ್ಯಾಮ್ರಾ ಫಿಕ್ಸ್ ಮಾಡೋದೇ ಒಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ. ಇದು ಚೆನ್ನಾಗಿ ಫ್ರೈ ಆಗಲಿ. ಮತ್ತು ಇವತ್ತೊಂಥರ ಡೇ ಯಾವ ಥರ ಇತ್ತು ಅಂದರೆ ಒಂಥರ ಪೀಸ್ಫುಲ್ ಆಗಿತ್ತು, ತುಂಬ ಹೆಟ್ಟೆಕ್ ಅನಿಸಿಲ್ಲ. ಅವನು ಕೌಶಿಕ್ಕು ಕೂಡ ಆರಾಮಾಗಿದ್ದ. ಸೊ ಅದರಿಂದ ಒಂದೊಂದ್ಸಲ ಅವನು ಕ್ರ್ಯಾಂಕಿ ಆದಾಗ ನಮಗೂ
ತಲೆ ಓಡಲ್ಲ, ತಲೆ ಬಿಸಿ ಆಗ್ಬಿಟ್ಟಿರುತ್ತೆ ಹಂಗೇನೆ, ಏನೋ ಬಿ ಪಿ ನೆತ್ತಿಗೆ ಏರ್ಬಿಟ್ಟಿರತ್ತೆ. ಸೀರಿಯಸ್ಲಿ ಈ ಮಕ್ಕಳನ್ನ ಮೇಂಟೈನ್ ಮಾಡೋದು ಗಾಯ್ಸ್ ಸೀರಿಯಸ್ಲಿ ಆಗಲ್ಲ ಗೈಸ್, ಆಗೋದೇ ಇಲ್ಲ ಗೈಸ್. ಎಷ್ಟು ಕಷ್ಟ ಅಂತಂದರೆ ಅವ್ರು ನಡೆಯೋವರೆಗೂ ಸ್ವಲ್ಪ ನಡೆದಾಡ್ತಾರೆ ನೋಡಿ, ಅಲ್ಲಿವರೆಗೂ ಕಷ್ಟ. ಅಲ್ಲಿವರೆಗೂ ಮಕ್ಕಳಿಂದನೇ ಇರಬೇಕು, ಅವ್ರನ್ನ ನೋಡ್ಕೋತಾನೆ ಇರಬೇಕು. ಇಲ್ಲ ಅಂತಂದರೆ ಅವರು, ಅದರಲ್ಲೂ ಮೇಯ್ನಾಗಿ ಗಂಡು ಮಕ್ಕಳು ತುಂಬಾ ಏನಪ್ಪ ಅಂದರೆ ತೀಟೆಗಳಿರ್ತವೆ. ನಮ್ಮ ಕೌಶಿಕ್ ಥರ ಹೆವಿ, ನಮ್ಮ ಕೌಶಿಕ್ ಅಂತೂ ಸಿಕ್ಕಾಬಟ್ಟೆ ತೀಟೆ. ಅವನೇನು ಅಂದರೆ ಅಲ್ಲತ್ತದು ಇಲ್ಲತ್ತದು, ಅದನ್ನ ಎಳೆಯೋದು ಇದನ್ನ ಎಳೆಯೋದು ಈ ಥರ ಮಾಡೋದವನು. ಆಟ ಆಡೋ ಸಾಮಾನಲ್ಲಿ ಆಟನೇ ಆಡಲ್ಲ ಅವನು. ಪಾತ್ರೆಗಳು ಎಳೆಯೋದು ಇಲ್ಲ ಅದ್ರ ಮೇಲೆ ಹತ್ತೋದು ಈ ಥರ ಮಾಡ್ತಾನೆ ನಿಜವಾಗ್ಲೂ. ಅದಕ್ಕೆ ನಾನು ತುಂಬ ಸ್ಲಿಮ್ಗೆ ಆಗ್ಬಿಟ್ಟಿದ್ದೀನಿ. ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ನನಗೆ ಬ್ಯಾಕ್ ಪೇನ್ ಇದೆ ಅಂತ ಹೇಳಿದ್ನಲ್ಲ, ಅದು ಒಂದು 10% ನನಗೆ ಓಕೆ ಅಂತ ಅನ್ನಿಸ್ತಾ ಇದೆ. ಮಾತ್ರೆ ಆ್ಯಂಡ್ ಎಕ್ಸಸೈಸ್ ಎರಡೂ ಮಾಡ್ತಾ ಇದ್ದೀನಿ, ಬೆಟರ್ ಫೀಲ್ ಆಗ್ತಾ ಇದೆ ನನಗೆ. ವರ್ಕ್ ಮಾಡ್ತಾ ಇದೆ ಟ್ಯಾಬ್ಲೆಟ್ಸ್ ಎಲ್ಲ, ಮತ್ತು ಡೈಲಿ ಇದು ಮಾಡ್ತೀನಲ್ಲ, ಇನ್ನು ಎಕ್ಸಸೈಸ್ ಮಾಡ್ತೀನಲ್ಲ, ಅದೆಲ್ಲ ವರ್ಕ್ ಆಗ್ತಾ ಇದೆ ಅಂತ ಅರ್ಥ. ಮೊದಲು ನಡಿಬೇಕಾದ್ರೆ ಫುಲ್ ಇಲ್ಲಿ ಒಂಥರ ಪೇಯ್ನ್ ಆಗ್ತಾ ಇತ್ತು, ಇವಾಗ ಅಷ್ಟು ನನಗೆ ಪೇಯ್ನ್ ಆಗ್ತಾ ಇಲ್ಲ. ಮತ್ತು ಕೌಶಿಕ್ನು ಲಿಫ್ಟ್ ಮಾಡುವಾಗ್ಲೂ ನನಗೆ ಪೇಯ್ನ್ ಆಗ್ತಾ ಇತ್ತು, ಇವಾಗ ನಾಟ್ ಬ್ಯಾಡ್, ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಅದು ಆ್ಯಕ್ಚುಲಿ ಬ್ಯಾಕ್ ಪೇಯ್ನ್ ಅಲ್ಲ ನನಗೆ ಬಂದಿರೋದು, ಈ ಹಿಪ್ ಜಾಯಿಂಟ್ ಇರುತ್ತೆ ನೋಡಿ, ಆ ಜಾಯಿಂಟ್ ಪೇಯ್ನ್ ಆಗ್ತಾ ಇತ್ತು ನನಗೆ. ಅದೇನಂದರೆ ವೀಕ್ನೆಸ್ಗೆ ಬರುವಂಥದ್ದು. ಅದು ಸ್ವಲ್ಪ ಐರನ್ನು ಕ್ಯಾಲ್ಶಿಯಮ್ಮು ಡೆಲಿವರಿ ಆದ ನಂತರ ತುಂಬಾ ನನ್ನ ಬಾಡಿ ತುಂಬ ವೀಕ್ ಆಗಿಬಿಟ್ಟಿದೆ. ಸೊ ಅದರಿಂದ ನನಗೆ ಆ ಥರ ಜಾಯಿಂಟ್ ಪೇನ್ ಬರ್ತಾ ಇದ್ದಿದ್ದು. ಅದು ಬಿಟ್ಟರೆ ಬೇರೆ ಏನೇನು ಇಲ್ಲ ಗಾಯ್ಸ್. ಆ್ಯಕ್ಚುಲಿ ನನಗೆ ಪ್ಯಾನ್ಕ್ರಿಯಾಸ್ ಸರ್ಜರಿ ಆದಾಗ್ಲೂ ನನಗೆ ಬ್ಯಾಕ್ ಪೇಯ್ನ್ ಬಂದೇ ಇಲ್ಲ. ನನಗೆ ಯಾವತ್ತೂ ಕೂಡ ನನಗೆ ಬ್ಯಾಕ್ ಪೇಯ್ನ್ ಅನ್ನೋದೇ ಬಂದಿಲ್ಲ, ಯಾಕಂದರೆ ನಾನು ಅಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೆ. ಅದರಿಂದ ನಮ್ಗೆ ಯಾವುದೇ ಸರ್ಜರಿ ಆದ್ರೂ ನಾವು ಎಷ್ಟು ಚೆನ್ನಾಗಿ ರೆಸ್ಟ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಪಕ್ಕದ ಮನೇಲಿ ಇಬ್ರು ಕಿರ್ಚಾಡ್ತಾ ಇದ್ದಾರೆ. ಸೊ ಇವಾಗ ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಇವಾಗ ಟೊಮೆಟೊ ಮತ್ತೆ ಕ್ಯಾಪ್ಸಿಕಮ್ ಹಾಕಿದ್ದೀನಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇದಿಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇರಲಿ, ಅಲ್ಲಿವರೆಗೆ ನಾವು ಆಚೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಮ್ಮ ಮಗ ಏನು ಕಿತಾಪತಿ ಮಾಡ್ತಾ ಇದ್ದಾನೆ ಅಂದ್ಬಿಟ್ಟು. ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಸಾಲ್ಟ್ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ಬ್ರೆಡ್ ಅಲ್ವಾ, ಬೇರೆದಾದರೆ ಸ್ವಲ್ಪ ಉಪ್ಪು ಮುಂದಿದ್ರೂ ತಿನ್ಕೊಬಿಡ್ಬೋದು, ಇದಕ್ಕೆ ತಿನ್ನೋಕ್ಕಾಗೋದಿಲ್ಲ. ಇನ್ನು ಬ್ರೆಡ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೊಬೋದು. ಕಟ್ ಮಾಡಿಕೊಂಡು ಡೈರೆಕ್ಟ್ ಅದೇನು ಎಲ್ಲ ಬೇಯಿಸಿದ್ನಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಈಸಿಯಾಗಿ ಬೇಗನೆ ಮಾಡ್ಕೊಬೋದು. ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಅಂತಲೇ ಹೇಳ್ಬೋದು. ದೊಡ್ಡವರು ತಿನ್ಬೋದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು, ಆರಾಮ್ಸೆ ಒಂದು ಟೀ ಜೊತೆ ಒಂದು ಒಳ್ಳೆ ಕ್ವಿಕ್ಕಾಗಿ ಮಾಡುವಂಥ ಸ್ನ್ಯಾಕ್ಸ್ ಇದು. ಮತ್ತು ನಾನು ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡಿದ್ನಲ್ಲ, ಲಡ್ಡು ಅಲ್ಲ ಅದು ಬಾರ್ ಅಂತಲೂ, ನಾನು ಬಾರ್ ಆಗಿ ಯಾವ ಥರನಾದ್ರೂ ಹೇಳ್ಬೋದು. ಒಂದು ಪ್ರೋಟೀನ್ ಬಾರ್ ಅಂತನಾದರೂ ಹೇಳ್ಬೋದು, ಅಥವಾ ಡ್ರೈ ಫ್ರೂಟ್ಸ್ ಲಡ್ಡು. ಅದನ್ನು ಡೈಲಿ ಒನ್ಸು ನಾನು ತೊಗೊತೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ. ಅದೊಂಥರ ಅಡಿಕ್ಷನ್ ಥರ ಆಗ್ಬಿಟ್ಟೈತೆ. ಒಂದಿಂದ ಇನ್ನೊಂದು ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಂಗೆ ನಾನು ತಿಂತಿದ್ನಲ್ಲ, ಮತ್ತು ಕೌಶಿಕ್ನು ಕೂಡ ಕೊಡು ಅಂತಿದ್ದೆ, ಅವನಿಗೂ ಸ್ವಲ್ಪ ತಿನ್ನಿಸ್ದೆ. ಸೊ ಹೆಲ್ದಿ ಅಲ್ವಾ, ಚೂರು ತಿಂದರೆ ಏನೂ ಆಗೋದಿಲ್ಲ. ಮತ್ತು ಸಂಜೆ ಆಚೆ ಹೋಗಿದ್ವಿ, ಟೈಮ್ ಬೇರೆ ಆಗಿದ್ದು, ಬೇರೆ ರೆಸ್ಟೋರೆಂಟ್ಗೆ ಹೋಗೋಣ ಅಂತಂದರೆ ಇರೋದಕ್ಕೆ ಅಲ್ಲೇ ಕ್ಯಾಮ್ರಾ ರೆಕಾರ್ಡ್ ಆಗ್ತದೆ, ಅದೇ ಕೊಡು ಫುಟೇಜ್. ಊಟ ಎಷ್ಟಾಯ್ತಾ? ಊಟ ನಾರ್ಮಲು. ಆಯಿತು, ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೋಟೆಲಲ್ಲಿ ಏನು ವೀಡಿಯೋಸ್ ಮಾಡ್ಕೊಳಕ್ಕಾಗಿಲ್ಲ. ನಾವು ಯಾವಾಗಲೂ ಹೋಗೋ ಹೋಟೆಲೇನೆ ಅದು. ಏನು ಹೋಗೋದಂದರೆ ನಾವು ಬೇರೆ ಕಡೆ ಹೋಗೋಣ ಅಂತ
ಆಗಿತ್ತು, ಬೇರೆ ಎಲ್ಲಿ ಹೋಗೋದು ಅಂದ್ಬಿಟ್ಟು ಅಲ್ಲೇ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬಂದ್ವಿ. ಮತ್ತು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬ್ಲಾಗ್ನ ನೋಡಿ ಇವತ್ತು ನೋಡಿ ನಾವೇನು ಮತ್ತೆ ನಮ್ಮ ಮನೆಯವ್ರೇನೋ ಗುಡ್ ನೈಟ್ ಹೇಳ್ತಾರಂತೆ. ಗುಡ್ ನೈಟ್ ಹೇಳ್ಬಿಡ್ತಾರೆ. ಗುಡ್ ನೈಟ್ ಫ್ರೆಂಡ್ಸ್. ಗುಡ್ ನೈಟ್ ಫ್ರೆಂಡ್ಸ್. ಪೆಟ್ರೋಲ್ ಹಾಕಿಸ್ಕೊಳಕ್ ಬಂದಿದ್ದೀವಿ.